ಇದು ಲೈಫ್ ಸೈಕಲ್. ಓಕೆ, ಅದರದ್ದು ರಿಯಲ್ ಎಗ್. ಅದರದ್ದು ರಿಯಲ್ ಎಗ್. ಚಿನ್ನಿ ಏನಿದು? ಏನು ಹೇಳ? ರಿಯಲ್ ಎಗ್. ಸೊ ಇಲ್ಲಿ ನೋಡಿ, ರೇಷ್ಮೆ ಹುಳ ಆಗುತ್ತೆ ನೆಕ್ಸ್ಟ್ ಎಗ್ಗಿಂದ. ಅದಾದಮೇಲೆ ಈ ಥರ ಪ್ಯೂಪದ ಥರ ಈ ಥರ ಎಲ್ಲ ಕಟ್ಕೊಳ್ಳುತ್ತೆ, ಗೂಡು ಕಟ್ಕೊಳ್ಳುತ್ತೆ. ಅದರೊಳಗೆ ಪ್ಯೂಪದ ಥರ ಫಾರ್ಮ್ ಇರುತ್ತೆ. ಇಲ್ಲಿ ತೋರಿಸಿದ್ದೀನಿ ನೋಡಿ, ಪ್ಯೂಪ ಫಾರ್ಮ್ ಇದೆ. ಸೊ ಓಕೆ, ಆ್ಯಂಡ್ ನೆಕ್ಸ್ಟ್ ಅದನ್ನೇ ಈ ಗೂಡನ್ನೇ ಆ್ಯಕ್ಚುಲಿ ಬೇಯಿಸ್ಬಿಟ್ಟು ರೇಷ್ಮೆ ಇದೇ ಥರ ನೂಲು ತೆಗಿತಾರೆ. ನೂಲು ತೆಗೆದು ಅದನ್ನು ನೆಕ್ಸ್ಟ್ ಆ ನೂಲನ್ನು ಮಗ್ಗಕ್ಕೆ ಹಾಕಿ ನೇಯ್ದ್ಬಿಟ್ಟು ರೇಷ್ಮೆ ಸೀರೆ ಬಟ್ಟೆಗಳನ್ನು ಮಾಡ್ತಾರೆ. ಒಂದು ವೇಳೆ ಸರಿಯಾದ ಟೈಮಿಗೆ ಬೇಯಿಸದೇ ಇದ್ದರೆ ಈ ಥರ ಒಡೆದ್ಬಿಟ್ಟು ಹುಳ ಬಂದು ಜಿಟ್ಟೆ ಈ ಥರ ಹೊರಗೆ ಬರುತ್ತೆ. ಸೊ ಇದು ಹೇಳಿದ್ದೀನಿ ನೋಡಿ, ನಮಗೆ ಎಷ್ಟು ನೀಟಾಗಿರೋ ಒಳ್ಳೆ ಬಟ್ಟೆ ಕೊಡುತ್ತಲ್ವಾ ಒಂದು ರೇಷ್ಮೆ. ರೇಷ್ಮೆ ಹೌದು, ನಿಜವಾದ ಹುಳ, ರೇಷ್ಮೆ ಹುಳ. ಆ್ಯಂಡ್ ಮಾಡೋಂಥ ಕೃಷಿಕನಿಗೆ ಮತ್ತು ರೇಷ್ಮೆ ಇಲಾಖೆ ಮತ್ತು ನಮಗೆ ಆ ಹಿಪ್ಪನೇರಳೆ ಬೆಳೆಯೋಕ್ಕೆ, ಈ ಹಿಪ್ಪನೇರಳೆ ಗಿಡನೆಲ್ಲ ಬೆಳೆದಂಥ ಆಹಾರ ಕೊಡುತ್ತಲ್ಲ, ಅದು ತಿನ್ನೋದೇ ಬರೀ ಹಿಪ್ಪನೇರಳೆ ಮಾತ್ರ. ಇವನಿಗೆ ಯಾರು ಅಬೂತಾಯಿಗೆ, ನೇಕಾರಂಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರು ಹೆಲ್ಪ್ ಮಾಡ್ತಾರೆ ಇವರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಇಲ್ಲಿ ನೋಡಿ, ನಮಗೆ ಪ್ರಕೃತಿ ಎಷ್ಟು ವಿಸ್ಮಯ ಕೊಡ್ತಾ ಇದೆ, ಅದ್ರ ಬಗ್ಗೆ ನಾನು ನೀಟಾಗಿ ಡೀಟೇಲ್ ಕೊಟ್ಟಿದ್ದೀನಿ.